ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಕೈ ತಪ್ಪುತ್ತಾ ಹಾಗಿದ್ರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಕೂಡ ಎಚ್ಡಿಕೆ ಈಗಾಗಲೇ ಸುಳಿವು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಈ ರೀತಿ ಸುಳಿವು ಕೊಟ್ಟ ಬೆನ್ನಲ್ಲೇ ಸಿಪಿ ಯೋಗೇಶ್ವರ್ ದೆಹಲಿ ದಂಡಯಾತ್ರೆಗೆ ಮುಂದಾಗಿದ್ದಾರೆ. ಇವತ್ತು ದೆಹಲಿಗೆ ತೆರಳಿದ್ದಾರೆ ಸಿಪಿ ಯೋಗೇಶ್ವರ್. ಒಂಥರ ಜಟಾಪಟಿ ಹಗ್ಗಜಗ್ಗಾಟ ನಡೀತಾ ಇದೆ. ಹಂತ ಹಂತವಾಗಿ ನಿಖಿಲ್ರ ಸ್ಪರ್ಧೆ ಬಗ್ಗೆ ಸುಳಿವು ಕೊಡ್ತಾ ಪರೋಕ್ಷವಾಗಿ ಆ ಬಗ್ಗೆ ಮಾತನಾಡ್ತಾ ಎಚ್ಡಿಕೆ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಇದ್ರೆ ಪ್ರತಿ ಹೆಜ್ಜೆಗೂ ಕೂಡ ಕೌಂಟರ್ ಅನ್ನೋ ಹಾಗೆ ಸಿಪಿ ಯೋಗೇಶ್ವರ್ ರಾಜ್ಯದಲ್ಲಿ ಯಾವೆಲ್ಲ ನಾಯಕರನ್ನು ಭೇಟಿ ಮಾಡಬೇಕೋ ಭೇಟಿ ಮಾಡಿದ್ದಾರೆ. ಮತ್ತು ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡೋದಕ್ಕೆ ಅವ್ರ ಬಳಿ ಟಿಕೆಟ್ಗಾಗಿ ಲಾಬಿ ಮಾಡೋದಕ್ಕೂ ಮುಂದಾಗಿದ್ದಾರೆ. ಜೊತೆಗೆ ಈಗ ದೆಹಲಿ ದಂಡಯಾತ್ರೆಗೆ ಸಿಪಿ ಯೋಗೇಶ್ವರ್ ಮುಂದಾಗಿರೋದು. ಚನ್ನಪಟ್ಟಣದಲ್ಲಿ ತನಗೆ ಒಳ್ಳೆಯ ಬೆಂಬಲ ಇದೆ ಜನರಿಂದ. ಹೀಗಾಗಿ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಮೈತ್ರಿ ಟಿಕೆಟ್ ತನಗೆ ಬೇಕು ಅಂತ ಹೇಳಿ ಪಟ್ಟಿ ಹಿಡಿದಿದ್ದಾರೆ ಸಿಪಿ ಯೋಗೇಶ್ವರ್. ಆದರೆ ತಮ್ಮ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ನಿಖಿಲ್ರನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಆಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.